ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ತುಂಬ ಬಿಸಿಲಿದೆ ಇವಾಗ. ಫ್ರೂಟ್ಸ್ ಸೀಸನ್ ಬೇರೆ. ಎಲ್ಲ ಥರ ಫ್ರೂಟ್ಸ್ಗಳು ಇವಾಗ ಅವೈಲಬಲ್ ಇರುತ್ತೆ. ಸೊ ಕಲ್ಲಂಗಡಿ ಒಂದು ಬಿಟ್ಟು, ಅಂದರೆ ವಾಟರ್ ಮಿಲನ್ ಒಂದು ಬಿಟ್ಟು ಮಿಕ್ಕಿದೆಲ್ಲ ಇರುತ್ತೆ. ಮಕ್ಳಿಗೂ ಎಕ್ಸಾಮು ಡೇ ಬೈ ಡೇ ಎಕ್ಸಾಮ್ ಇರೋದ್ರಿಂದ ಸೊ ಮನೆಯಲ್ಲೇ ಮಕ್ಳುಗಳಿರ್ತಾರೆ. ಓದಿ ಓದಿ ಅವ್ರಿಗೂ ಬೇಜಾರಾಗಿರುತ್ತೆ. ತಿನ್ನೋಕೆ ಏನಾದ್ರು ಬೇಕು ಅಂದ್ಕೊಂಡು ಓಡಾಡ್ತಾ ಇರ್ತಾರೆ. ಸೊ ಹಾಗಾಗಿ ನಾನು ಮನೇಲಿ ಸೀಬೆ ಹಣ್ಣಿತ್ತು. ಇದನ್ನು ಪೇರ್ಲೆ ಅಂತ ಕೂಡ ಏನೋ ಕರೀತಾರೆ. ನಮ್ಮ ಕಡೆ ಎಲ್ಲ ಸೀಬೆ ಅಥವಾ ಗೋವಾ ಅಂತಾರೆ. ಸೊ ಇದು ಮಕ್ಕಳಿಗೆ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಅಂತಲ್ಲ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಇದನ್ನು ಕಟ್ ಮಾಡೋಣ ಅಂದ್ಕೊಂಡು ಕಟ್ ಮಾಡೋಕ್ಕೆ ತೊಳ್ಕೊಂಡು ನೀಟಾಗಿ ಕಟ್ ಮಾಡ್ತಾಯಿದ್ದೀನಿ. ಇದಕ್ಕೆ ಜಾಸ್ತಿ ಔಷಧಿ ಸಿಂಪಡಿಸಲ್ಲ, ಅಂದರೆ ಔಷಧಿ ಎಲ್ಲ ಏನು ಹೊಡಿಯಲ್ಲ. ಆರಾಮಾಗಿ ಮಕ್ಕಳಿಗೆ ಕೊಡ್ಬೋದು. ಇದರಿಂದ ಯಾವುದೇ ರೀತಿಯಾದ ಪ್ರಾಬ್ಲಮ್ ಕೂಡ ಆಗಲ್ಲ. ಇದನ್ನು ಸ್ವಲ್ಪ ಗಂಡು ಮಕ್ಕಳಿಗೆ ಕೊಡೋದು ಕಡಿಮೆ, ಹೆಚ್ಚು ಏನು ಕೊಡೋದಿಲ್ಲ ಗಂಡು ಮಕ್ಕಳಿಗೆ. ಸೊ ನೋಡಿ, ಇವಾಗ ಇದನ್ನು ಕಟ್ ಮಾಡಿಬಿಟ್ಟು ಎಸ್ತಾ ಇದ್ದೀನಿ. ನೀವು ಹಾಗೆ ತಿನ್ನೋದಕ್ಕಿಂತ ಈ ಥರ ಸೀಬೆಹಣ್ಣಿಗೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಸೇರಿಸಿ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ತಿಂದೇ ಇರೋರು ಕೂಡ ತಿಂತಾರೆ. ಸೊ ಬೇಡ ಅನ್ನೋರು ಕೂಡ ನಾವು ಇನ್ನೊಂದು ಇಂಗ್ರೀಡಿಯೆಂಟ್ ಸೇರಿಸಿ ಕೊಟ್ಟರೆ ಆರಾಮಾಗಿ ತಿಂತಾರೆ. ಸೊ ಸೂಪರಾಗಿರೋ ಸಲಾಡ್ನ ಮಾಡೋದು ಹೇಗೆ ಅಂತ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಸೀಬೆಕಾಯಿನ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಚಿಲ್ಲಿ ಪೌಡರ್ನ ಮಿಕ್ಸ್ ಮಾಡಿಕೊಂಡು ಆ್ಯಡ್ ಮಾಡಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಯಾವ ರೀತಿ ಇರುತ್ತೆ ಅಂತ ನೀವೇ ನೋಡ್ರಂತೆ. ಸೊ ನಾನು ಆಲ್ರೆಡಿ ನಮ್ಮ ಮನೇಲಿ ಸೌತೆಕಾಯಿಗೆ ಅಥವಾ ಬೇರೆ ಏನಕ್ಕಾದ್ರು ಬೇಕು ಅಂತ ಹೀಗೆ ಚಿಲ್ಲಿ ಪೌಡರು ಹಾಗೆ ಸ್ವಲ್ಪ ಸಾಲ್ಟನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಅರ್ಜೆಂಟಿಗೆ ತಿನ್ನಬೇಕು ಅನ್ನಿಸ್ದಾಗ ಈ ಥರ ಹಾಕ್ಕೊಂಡು ತಿನ್ನೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಸೊ ನೀಟಾಗಿ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಮೇಲೇ ಉದುರಿಸ್ಕೋಬೇಕು. ಸೊ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ನನ್ನ ಮಗಳು ಓದ್ಕೋತಾ ಇದ್ದಾಳೆ. ಎಕ್ಸಾಮ್ ಇನ್ನೊಂದು ಲಾಸ್ಟ್ ಎಕ್ಸಾಮ್ ಇದೆ. ಸೊ ಅವಳಿಗೋಸ್ಕರ ಇವಾಗ ಫ್ರೂಟ್ ಸಲಾಡ್ ಮಾಡೋಣ ಅಂದ್ಕೊಂಡೆ. ಬೆಳಗ್ಗೆ ಅಷ್ಟೇ ಬೇರೆ ಫ್ರೂಟ್ಸ್ ಈ ಬನಾನ ಎಲ್ಲ ತಿಂದಿರೋದ್ರಿಂದ ಬರೀ ಗೋವಾ ಮಾತ್ರ ಸಾಕಂತ ಹೇಳಿದ್ರು. ಸೊ ಹಾಗಾಗಿ ಇದನ್ನು ಕಟ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಪೆಪ್ಪರು ಹಾಗೆ ಚಿಲ್ಲಿ ಪೌಡರು ಮೂರನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ನೀವು ಬೇಕು ಅಂದರೆ ಬರೀ ಚಿಲ್ಲಿ ಪೌಡರ್ನು ಉಪ್ಪು ಮತ್ತು ಸಾಲ್ಟು ಮತ್ತು ಪೆಪ್ಪರ್ ಪೌಡ್ರು ಕೂಡ ಹಾಕ್ಬೋದು. ನಾನಿಲ್ಲಿ ಚಿಲ್ಲಿ ಪೌಡರು ಹಾಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ನೀವು ಒಂದು ಬಾಕ್ಸಿಗೆ ಚಿಕ್ಕದಕ್ಕೆ ಹಾಕಿಟ್ಕೊಂಡ್ರೆ ನೀವು ಫ್ರೂಟ್ಸ್ ತಿನ್ನುವಾಗ ಈ ಥರದ್ದು ಒಂದೊಂದು ಸ್ವಲ್ಪ ಹಾಕ್ಕೊಂಡು ತಿಂದರೆ ಒಂದು ಪೀಸ್ ತಿನ್ನೋರು 2-3 ಪೀಸ್ ಮೇಲೆ ತಿಂತೀರಾ. ಸೊ ಟೇಸ್ಟ್ ಇರುತ್ತೆ ಅಲ್ವಾ. ಹಾಗಾಗಿ ಯಾರೂ ಫ್ರೂಟ್ಸ್ನ ಬೇಡ ಅಂತ ಹೇಳೋದೇ ಇಲ್ಲ. ಸೊ ನೋಡಿ, ಈ ಥರ ಸ್ವಲ್ಪನೇ ಹಾಕ್ಕೊಂಡು, ನನ್ನ ಮಗಳು ಸ್ವಲ್ಪ ಹಾಕಮ್ಮ ಖಾರ ಅಂತ ರೂಮಲ್ಲೇ ಹೇಳ್ತಾಯಿದ್ಲು. ಸೊ ಹಾಗಾಗಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಫ್ರೂಟ್ಗಳ ಸೀಸನ್ ಇದ್ದಾಗ ಮಕ್ಳುಗಳಿಗೆ ಯಾವುದೇ ರೀತಿ ಫ್ರೂಟ್ಸ್ ತಿನ್ಸಿದ್ರೂ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಇದೆಲ್ಲ ಸ್ವಲ್ಪ ಹೆಲ್ತಿ ಫುಡ್ಡೇ. ಈ ಬಿಸ್ಕೆಟು ಬ್ರೆಡ್ಡು ಈ ಥರದ್ರಿಂದ ಸ್ವಲ್ಪ ದೂರ ಇದ್ದು ಈ ಥರ ಫ್ರೂಟ್ಸಿಂದ ಸ್ವಲ್ಪ ಮಕ್ಕಳನ್ನ ಅವಾಗವಾಗ ಕೊಟ್ಟು ಆ ಥರ ಮಾಡ್ತಾರೆ. ಈ ಥರ ಟೇಸ್ಟಿಯಾಗಿ ಸ್ವಲ್ಪ ಸಾಲ್ಟು ಮತ್ತು ಪೆಪ್ಪರ್ ಈ ಥರ ಏನಾದ್ರು ಹಾಕ್ಕೊಡೋದ್ರಿಂದ ಮಕ್ಳಿಗೂ ಇಷ್ಟಪಟ್ಟು ತಿಂತಾರೆ. ಹಾಗೆ ಈ ಬಿಸ್ಕೆಟು ಬ್ರೆಡ್ ಕಡಿಕೆ ಹೋಗೋದನ್ನು ಸ್ವಲ್ಪ ಕಡಿಮೆ ಮಾಡಿಸ್ಬೇಕು. ಇಲ್ಲಾಂದರೆ ತುಂಬ ಆರೋಗ್ಯ ಕೆಟ್ಟೋಗುತ್ತೆ. ಮೈದಾದಿಂದ ಮಾಡಿರೋದ್ರಿಂದ ಬಿಸ್ಕೆಟು ಮತ್ತು ಬ್ರೆಡ್ನ ತುಂಬ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ ಡಾಕ್ಟರ್ಗಳು. ಹಾಗೆ ನಾವು ಕೂಡ ಸ್ವಲ್ಪ ಮನೇಲಿ ತರೋದನ್ನು ಕಡಿಮೆ ಮಾಡಿದ್ರೆ ಮಕ್ಕಳು ತಿನ್ನೋದನ್ನು ಕಡಿಮೆ ಮಾಡ್ತಾರೆ. ಅದ್ರ ಬದಲು ಈ ಥರ ಒಂದೊಂದು ಫ್ರೂಟ್ ಕೊಟ್ಟರು ಆರೋಗ್ಯ ತುಂಬ ಸುಧಾರಿಸುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದು ನಮ್ಮ ಕಣ್ಮುಂದೆನೇ ನಡೆಯುತ್ತೆ. ಸೊ ಹಾಗಾಗಿ ಅದ್ರ ಜೊತೆಗೆ ನಾನಿಲ್ಲಿ ಅಮೆಝಾನಿಂದ ಒಂದೆರಡು ಪ್ರಾಡಕ್ಟ್ನ ತರಿಸಿದ್ದೆ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸಾಂಬಾರು ಮಾಡೋಕ್ಕೆ ಅಂತ ಮೊಸಪಿಗೆ ಎಲ್ಲ ಬೇಯಿಸಿಟ್ಟಿದ್ದೀನಿ. ಇನ್ನೂ ಸ್ವಲ್ಪ ಹೇರ್ ಹೋಗಿಲ್ಲ. ಸೊ ಹಾಗಾಗಿ ಆಮೇಲೆ ಸಾಂಬಾರು ಮಾಡೋಣ. ಅದ್ರ ಜೊತೆಗೆ ನಿಮಗೆ ನಾನು ಅಮೆಝಾನಿಂದ ಏನು ತರಿಸಿದ್ದೆ ಅನ್ನೋದನ್ನು ನಿಮ್ಮ ಜೊತೆ ರಿವೀಲ್ ಮಾಡ್ತಾಯಿದ್ದೀನಿ. ಸೊ ಮನೆಗೆ ಒಂದು ಚಪಾತಿ ಲಟ್ಸೋ ಮಣೆ ಮತ್ತು ಈ ತವಾನ ಇಡಲಿಕ್ಕೆ ಅಂತ ಸ್ಟ್ಯಾಂಡ್ ನೋಡಿದ್ದೆ ಅಮೆಝಾನಿಂದ. ತುಂಬ ಚೆನ್ನಾಗಿತ್ತು. ಸೊ ಅದನ್ನು ತರಿಸಿದ್ದೀನಿ. ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ನಾನಿದನ್ನು ಅಮೆಝಾನಿಂದ ತರಿಸಿದ್ದೆ. ಸೊ ಇವಾಗ ಅನ್ಬಾಕ್ಸಿಂಗ್ ಮಾಡಿದೆ. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಇವಾಗ ನಾವಿಲ್ಲಿ ಮುಂದೆ ಈ ಥರ ಫ್ರಂಟಲ್ಲಿ ಒಂದು ಇದು ಕೊಟ್ಟಿದ್ದಾರೆ. ಸೊ ಲಟ್ಟನ್ಗೆ ಇಡಲಿಕ್ಕೆ ಅಂತ ಇದು ಚಪಾತಿ ಲಟ್ಟಿಸ್ತೀವಲ್ವ. ಸೊ ಅದನ್ನು ಇಲ್ಲಿ ಇಡ್ಬೋದು. ಜಾಗ ಇಲ್ಲ, ಇಲ್ಲೆಲ್ಲ ಹಾಳ್ಕೊಂಡಂಗೆ ಆಗುತ್ತೆ ಕ್ಯಾಬಿನೆಟ್ ಮೇಲೆ ಅಂದರೆ ನಾವು ಈ ಥರ ಸ್ಟ್ಯಾಂಡಲ್ಲಿ ಇಡ್ಬೋದು.
ಜೊತೆಗೆ ನಾವೇನು ಚಪಾತಿ ಎಲ್ಲ ಲಟ್ಟಿಸ್ತೀವಲ್ವ ನೋಡಿ, ಆರಾಮಾಗಿ ಇದನ್ನು ಈ ಥರ ಇಡ್ಬೋದು. ಜೊತೆಗೆ ಲಾಸ್ಟಲ್ಲಿ ಇದನ್ನು ಕೂಡ ಎಷ್ಟು ನೀಟಾಗಿರುತ್ತೆ, ಒಂದು ಕಡೆ ಆರಾಮಾಗಿ ಇಟ್ಬಿಡ್ಬೋದು. ನಾವು ಒರೆಸ್ಕೋಬೇಕು ಅಂದರೆ ನೋಡಿ ಈ ಥರ ಹೇಳ್ಕೊಂಡು ನೀಟಾಗಿ ಒರೆಸ್ಕೊಂಡ್ಬಿಟ್ಟು, ನಾವೇನಾದ್ರು ಒರೆಸ್ಕೋಬೇಕಂದ್ರೆ ನೋಡಿ ಈ ಥರ ಒರೆಸ್ಕೊಂಡು ಹಾಗೆ ಕ್ಯಾರಿ ಮಾಡ್ಬೋದು. ಸೊ ತುಂಬ ಚೆನ್ನಾಗೂ ಕಾಣುತ್ತೆ, ನೀಟಾಗಿರುತ್ತೆ ಕಿಚನ್ನು. ಇದು ಅಮೆಝಾನಲ್ಲಿ ತೊಗೊಂಡಿದ್ದು ನಾನು. ಸೊ ನೋಡಿ ರೊಟ್ಟಿ ಹಾಕೋದು, ಹಾಗೆ ತವಾ, ದೋಸೆ ತವಾ ಅಥವಾ ಚಪಾತಿ ಲಟ್ಟಣಿಗೆ ಇದೆಲ್ಲದನ್ನೂ ಇಲ್ಲಿಗೇ ಸ್ಟೋರ್ ಮಾಡ್ಬೋದು. ಸೊ ನಮಗೊಂದು ಜಾಗ ಸೇವ್ ಆದಂಗೆ ಆಗುತ್ತೆ. ಇಲ್ಲಾಂದರೆ ಅಲ್ಲೊಂದು ಇಲ್ಲೊಂದು ಹಾಕಿರ್ತೀವಿ, ಅದನ್ನು ವಾಶ್ ಮಾಡಿ ಒಂದ್ಸಲ ಅಡುಗೆ ಮಾಡಾದ್ಮೇಲೆ ಅದು ಎಲ್ಲಿರುತ್ತೆ ಅಂತಲೇ ಗೊತ್ತಿರಲ್ಲ, ಹುಡ್ಕಾಡ್ತಾ ಇರ್ತೀವಿ. ನಾವು ಹಿಂಗೆ ಒಂದು ಕಡೆ ಸ್ಟೋರ್ ಮಾಡಿ ಇಡೋದ್ರಿಂದ ಸೊ ನಮ್ಗೆ ನೆಕ್ಸ್ಟ್ ನಾವು ಅಡುಗೆ ಮಾಡುವಾಗ ಈಸಿ ಅನಿಸುತ್ತೆ. ಈ ಥರ ತರಕಾರಿ ಕಟ್ ಮಾಡೋಣ, ಎಲ್ಲದನ್ನೂ ಇದರೊಳಗಡೆ ಇಡ್ಬೋದು. ತುಂಬಾ ಚೆನ್ನಾಗಿದೆ, ರೇಟು ಅಷ್ಟೇ ಚೆನ್ನಾಗಿತ್ತು. ನೀವು ಒಂದ್ಸಲ ಬೇಕಿದ್ರೆ ಅಮೆಝಾನಲ್ಲಿ ಸರ್ಚ್ ಮಾಡಿ ಸಿಗುತ್ತೆ, ಚೆನ್ನಾಗಿದೆ. ಎಷ್ಟೆಷ್ಟು ಇದು ಕಂಬಿನೂ ಅಷ್ಟೇ ತುಂಬ ಗಟ್ಟಿ ಇದೆ, ಅದಕ್ಕೆ ನನಗೆ ಗ್ರಾನೈಟ್ ಕಲ್ ಸಮೇತನೇ ಇಟ್ಟಿದ್ದೀನಿ. ಸೊ ತುಂಬ ಗಟ್ಟಿ ಇದೆ, ಚೆನ್ನಾಗಿದೆ ಈ ಕ್ವಾಲಿಟಿ. ರೇಟು ಏನು ಜಾಸ್ತಿ ಅನ್ನಿಸ್ಲಿಲ್ಲ. ಜಾಗ ಸುಮ್ಮನೆ ಎಲ್ಲ ಕಡೆ ಅಳ್ಕೊಡೋದಕ್ಕಿಂತ ಈ ಕಡೆ ಇದೇ ಥರ ಒಂದೇ ಕಡೆ ಇಡೋದ್ರಿಂದ ನೋಡೋಕ್ಕೂ ಚೆನ್ನಾಗಿರುತ್ತೆ. ಸೊ ನಮಗೂ ಸಿಗುತ್ತೆ, ಅರ್ಜೆಂಟಿಗೆ ಸಿಗುತ್ತೆ. ಸ್ಲ್ಯಾಬ್ ಮೇಲ್ಗಡೆ ಇಡೋದು ಬೇಡ ಅಂದರೆ ನೀವು ಸಿಂಕ್ ಕೆಳಗಡೆನೂ ಇಟ್ಕೋಬೋದು, ಜಾಗ ಇರುತ್ತೆ ಅಲ್ವಾ. ಎಲ್ಲರೂ ಸ್ವಲ್ಪ ಜಾಗ ಸಿಕ್ಕರೂ ಅಲ್ಲಿ ನೀಟಾಗಿ ಒಂದೇ ಕಡೆ ಇಡೋದ್ರಿಂದ ಬೇಗ ಸಿಗುತ್ತೆ. ಸೊ ಸ್ಟ್ಯಾಂಡು ಯೂಸ್ಫುಲ್ ಅನ್ನಿಸ್ತು. ಹಾಗೆ ಇದೊಂದು ಬ್ರಷ್ ತರಿಸಿದೆ, ತುಂಬಾ ಚೆನ್ನಾಗಿದೆ. ನೀವು ನೋಡ್ಬೋದು, ಏನು ತಂತಿನ ಟ್ವಿಸ್ಟ್ ಮಾಡಿ ಈ ಥರ ಇದನ್ನು ಹಾಕಿದ್ದಾರೆ. ಸೊ ಸಖತ್ತಾಗಿದೆ, ಹತ್ರದಿಂದನೇ ಝೂಮ್ ಮಾಡ್ತೀನಿ ನೋಡಿ, ತುಂಬ ಚೆನ್ನಾಗಿದೆ. ಸೊ ಇದನ್ನು ಏನಕ್ಕೆ ಯೂಸ್ ಮಾಡ್ಬೋದಂದರೆ ನಾವು ಏನು ಹಾಲ್ ಬಾಟಲ್ಲು, ಹಾಗೆ ಎಣ್ಣೆ ಕಂಟೈನರ್ ಇರುತ್ತಲ್ವ, ಸೊ ಇದಕ್ಕೆ ಹಾಕಿ ಒಳಗಡೆ ನಾವು ಇದನ್ನೆಲ್ಲ ತೆಗೆದುಬಿಟ್ಟು ನಾನು ನಿಮ್ಮ ಜೊತೆ ತೋರಿಸ್ತೀನಿ ವಿಡಿಯೋನ ನೋಡಿ. ಇದರೊಳಗಡೆ ನಾವು ಮಾಮೂಲಿ ಬೆರಳೆಲ್ಲ ಹಾಕಿ ತೊಳೆಯೋಕ್ಕಾಗಲ್ಲಲ್ವ, ಸೊ ಹಾಗಾಗಿ ಈ ಥರ ಬ್ರಷ್ ಹಿಡಿಯುತ್ತೆ. ಸೊ ಆರಾಮಾಗಿ ನೀವು ಇದನ್ನು ಹಾಕಿ ಕ್ಲೀನ್ ಮಾಡ್ಬೋದು. ನೋಡಿ ನೀಟಾಗಿ ಇದರೊಳಗಡೆ ಹಾಕ್ಬಿಟ್ಟು ಕ್ಲೀನ್ ಮಾಡ್ಬೋದು. ಸೊ ಹಾಗಾಗಿ ನೀವು ಇದನ್ನು ಬಾಟ್ಲು ತೊಳೆಯೋಕ್ಕೆ ಅಥವಾ ಮಕ್ಳದ್ದು ಲಂಚ್ ಬಾಕ್ಸ್ ತೊಳೆಯೋಕ್ಕೆ ಎಲ್ಲ ಯೂಸ್ ಆಗುತ್ತೆ. ಈ ಥರದ್ದೇನಾದ್ರು ಬ್ರಷ್ ಈ ಥರ ಚಿಕ್ಕದೆಲ್ಲ ತೊಳೆಯೋಕ್ಕಾಗದಿರೋದಕ್ಕೆಲ್ಲ ಇದನ್ನು ಯೂಸ್ ಮಾಡ್ಬೋದು. ಮಕ್ಕಳು ವಾಟ್ರ್ ಬಾಟ್ಲು, ಈ ಥರ ಕಂಟೈನರ್ಗಳೆಲ್ಲ ಯೂಸ್ ಆಗುತ್ತೆ ಕ್ಲೀನ್ ಮಾಡಲಿಕ್ಕೆ. ಪ್ಲಾಸ್ಟಿಕ್ಗಳಂತೂ ಟೀ ಅಥವಾ ಕಾಫಿ ಹಾಕಿ ಕರೆ ಹಿಡ್ದಿರುತ್ತಲ್ವ, ಸೊ ಅಂಥ ಒಳಗಡೆ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ನಮ್ಮದು ಪ್ಲಾಸ್ಟಿಕ್ಗೋಸ್ಕರನೇ ತೊಗೊಂಡು ಬಂದಿದ್ದು. ಹಾಗೆ ವಾಟ್ರ್ ಬಾಟ್ಲು ಮಕ್ಕಳದ್ದು ಸ್ಕೂಲ್ಗೆ ಹೋಗ್ತಾ ಇರ್ತಾರಲ್ವ, ಸೊ ಅದನ್ನು ಕ್ಲೀನ್ ಮಾಡೋಕ್ಕೆ ತುಂಬಾ ಯೂಸ್ಫುಲ್ ಅನಿಸುತ್ತೆ. ಚೆನ್ನಾಗಿದೆ, ನೀವು ಒಂದ್ಸಲ ಟ್ರೈ ಮಾಡಿ. ಎಲ್ಲರೂ ಸಿಕ್ಕರೆ ಇದು ಡಿ ಮಾರ್ಟಲ್ಲೂ ಸಿಗುತ್ತೆ. ನಾನು ಇದನ್ನು ಅಮೆಝಾನಿಂದ ತರಿಸಿದ್ದೆ. ಸೊ ತುಂಬ ಚೆನ್ನಾಗಿದೆ, ತುಂಬ ಲೆಂತಿ ಕೂಡ ಇದೆ. ನೋಡಿ ಎಷ್ಟು ಉದ್ದ ಇದೆ ಅಂತ, ಚೆನ್ನಾಗಿದೆ. ಈ ಬಾಟ್ಲಿಗಿನ್ನ ತುಂಬ ಉದ್ದ ಇದೆ, ಆರಾಮಾಗಿ ಬೈ ಮಾಡ್ಬೋದು. ಈ ಥರ ಸಣ್ಣ ಪುಟ್ಟ ಕ್ಲೀನ್ ಮಾಡೋಕ್ಕೆಲ್ಲ ತುಂಬ ಯೂಸ್ಫುಲ್ ಅನಿಸುತ್ತೆ ಈ ಥರ ಬ್ರಷ್ಗಳು. ಸೊ ನನ್ನ ಮಗ ಮಲ್ಕೊಂಡಿದ್ದಾನೆ ಇವತ್ತು. ಇಷ್ಟು ನೀಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಸೊ ನನ್ನ ಮಗ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ವಿಡಿಯೋನ ನೀಟಾಗಿ ಸ್ಕಿಪ್ ಮಾಡ್ದಲೇ ಮಾಡ್ತಾಯಿದ್ದೀನಿ. ನೀವು ಅಷ್ಟೇ ನನ್ನ ವಿಡಿಯೋನ ಸ್ಕಿಪ್ ಮಾಡ್ದಲೇ ವಾಚ್ ಮಾಡಿ. ಸೊ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ತುಂಬ ಜನ ನಾನು ನೋಡ್ತಾ ಇದ್ದೀನಿ YT ಸ್ಟುಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡದೇ ಇರೋರೇ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ನೋಡಬೇಡಿ. ನಮಗೂ ಒಂದು ಸಪೋರ್ಟ್ ಇದ್ದಂಗೆ ಆಗುತ್ತೆ. ಸೊ ನಾನಿವಾಗ ನಮ್ಮ ಲಡ್ಡುಗೆ ಅಂತ ಕಟ್ ಮಾಡ್ತಾಯಿದ್ದೀನಿ. ಮಿಸ್ಟಿಗೇನೋ ಗೋವಾ ಕಟ್ ಮಾಡಿ ಕೊಟ್ಟೆ, ಸೀಬೆಹಣ್ಣು. ಸೊ ಅವನಿಗೆ ನಾವು ಸೀಬೆಹಣ್ಣು ಕೊಡಲ್ಲ, ಯಾಕೆ ಅಂದರೆ ತುಂಬ ಶೀತ ಅಲ್ವಾ ಅದು, ಸೊ ಹಾಗಾಗಿ ಕೊಡಲ್ಲ. ಅವನಿಗೆ ಇದನ್ನು ಕೊಡ್ತಾಯಿದ್ದೀನಿ, ಸಪೋಟ ಕಟ್ ಮಾಡಿಟ್ರೆ ಸೊ ಎದ್ದ ತಕ್ಷಣ ಅವ್ನು ತಿಂತಾನೆ. ಅವ್ನು ತುಂಬ ಇಷ್ಟ ನನ್ನ ಮಗನಿಗೆ. ಇದು ಇನ್ನೊಂದು ಏನು ಗೊತ್ತಾ ಟಿಪ್ಸು, ನೀವೇನಾದ್ರು ಈ ಸಪೋಟ ಹಣ್ಣು ಮಕ್ಳಿಗೆ ಕೊಡ್ತೀರಾ ಅಂದರೆ ಜ್ಯೂಸ್ಗಿಂತ ಹಣ್ಣು ಕೊಟ್ಟರೆ ತುಂಬ ಉತ್ತಮ. ಯಾಕೆ ಅಂದರೆ ಸೊ ಈ ಜ್ಯೂಸ್ ಕುಡಿದ್ರೆ ಏನು ಗೊತ್ತಾ, ಈ ಹಲ್ ಮೇಲೆ ತುಟಿ ಮೇಲೆಲ್ಲ ಗಮ್ ಥರ ಆಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಹಣ್ಣು ಕೊಟ್ಟರೆ ತುಂಬಾ ಒಳ್ಳೆಯದು, ಚೆನ್ನಾಗೂ ಇರುತ್ತೆ. ನೋಡಿ ಆಲ್ಮೋಸ್ಟ್ ನಾವು ಹಣ್ಣುಗಳನ್ನ ಮಕ್ಳಿಗೆ ಕೊಡುವಾಗ ರುಬ್ಬಿ ಕೊಡೋದಕ್ಕಿಂತ ಹಾಗೆ ಈ ಕೊಡಬೇಕು, ಅಂದರೆ ಈ ಸಕ್ಕರೆ ಏನು ಹಾಕ್ತಲೇ ಹಾಗೆ ಹಣ್ಣುಗಳು ಕೊಟ್ಟರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ನಾವು ಈ ಮಿಕ್ಸಿಗೆ ಹಾಕಿ ಜ್ಯೂಸ್ ಜಾರ್ಗೆ ಹಾಕಿ ನಾವು ಜ್ಯೂಸ್ ಮಾಡಿ ಕೊಡೋ ಅಷ್ಟೊತ್ತಿಗೆ ಅದರಲ್ಲಿರೋ ಅಂಶ ಎಲ್ಲ
ಈ ಕರೆಂಟಿಂದನೇ ಅರ್ಧ ಹಾಳಾಗುತ್ತೆ ಅಂತ ಹೇಳ್ತಾರೆ, ನಾನು ಸ್ವಲ್ಪ ಕೇಳಿದ್ದೀನಿ. ಹಾಗಾಗಿ ಬರೀ ಹಣ್ಣುಗಳನ್ನ ತಿನ್ನಿಸೋದನ್ನು ಅಭ್ಯಾಸ ಮಾಡಿ, ಜ್ಯೂಸನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಜ್ಯೂಸ್ ಮಾಡೋದನ್ನು ರಾ ಜ್ಯೂಸ್ ಕೊಡಬೇಕು, ಸಕ್ಕರೆ ಏನು ಆ್ಯಡ್ ಮಾಡಬಾರ್ದು. ಸೊ ಹಾಗಾಗಿ ನಾವು ಆಲ್ಮೋಸ್ಟ್ ಬರೀ ಹಣ್ಣೇ ಕೊಡೋದು, ಜ್ಯೂಸ್ಗಿಂತ ಹಣ್ಣೇ ಜಾಸ್ತಿ ಕೊಡೋದು. ನಮ್ಮ ಲಡ್ಡುಗೆ ರೆಡಿ ಆಯಿತು. ಸೊ ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಆವಾಗಲೇ ಹೇಳ್ದಂಗೆ ಇನ್ನು ಸಬ್ಸ್ಕ್ರೈಬ್ ಮಾಡ್ದಲೇ ನನ್ನ ಚಾನಲ್ನ ನೀವು ನೋಡ್ತಾ ಇದ್ದೀರ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.